ಆದ ತಕ್ಷಣ ಗುಡಿ ಗುಂಡಾರನ್ನು ಅಡ್ಡಾಡಿದರು ಮಾಡಿದರು. ಅಷ್ಟರಲ್ಲೇ ಅಲ್ಪ ಬಹುಮತದ ಗೌರ್ಮೆಂಟ್ ಇತ್ತು, ಇವ್ರನ್ನ ತೆಗೆದು ಹಾಕಿದ್ರು. ನೋಡಿದ್ದೇವೆ ನಾವಿಲ್ಲ. ಸಿಕ್ಕ ಸಮಯದಲ್ಲಿ ಏನು ಮಾಡಿದ್ರಿ? ಭ್ರಷ್ಟಾಚಾರ ಉಳಿಸೋಕೆ ಏನಾದ್ರು ಕಾನೂನು ಮಾಡಿದ್ರೆ, ಲೋಕಾಯುಕ್ತ ಇನ್ನಷ್ಟು ಗಟ್ಟಿಗೊಳಿಸಿದ್ರೆ, ಅದು ಮತ್ತೆ ಯಾವ್ದಾದ್ರು ಮಾಡಿದ್ರೆ ಅದು ಇಲ್ಲ. ಆರ್ಥಿಕ ವ್ಯವಸ್ಥೆ ಬದಲಾಗ ಭಾಳ ಕಷ್ಟದ ಬಿಡ್ರಿ. ಯಾಕೆಂದ್ರೆ ಭಾಳ ದೂರ ಬಂದುಬಿಟ್ಟಿವಿ ನಾವು. ಇವತ್ತು ಓಪನ್ ಮಾರ್ಕೆಟ್ ಬಂದಿರ್ತೀವಿ ನಾವು. ತಿದ್ದು ಅಷ್ಟು ಸುಲಭ ಮಾತಿಲ್ಲ. ಹೋಗಲಿ ಕಡೆಗೆ ಅಟ್ಲೀಸ್ಟ್ ಭ್ರಷ್ಟಾಚಾರ ಉಳಿಸೋದಕ್ಕೆ ಏನಾದರೂ ಕ್ರಮ ತೆಗೆದುಕೊಂಡ್ರ ಹಿಂದೆ. ಹೀಗಾಗಿ ಇವೆರಡೂ ಆರೋಪಗಳನ್ನೇ ನಮ್ಮ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾ ಇದ್ದಾರಲ್ಲ, ಇದು ಸ್ವತಃ ತಮ್ಮಲ್ಲಿ ಅಳವಡಿಸ್ಕೊಂಡ್ರೆ ತಮಗೆ ಅಳವಡಿಸ್ಕೊಂಡ್ರೆ ಇನ್ನೂ ಉತ್ತಮ. ಒಳ್ಳೆಯ ಯುವಕರಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು 2 ಕಡೆ ಸೋತಿದ್ದಾರೆ. ಸೋಲಿರೋ ಜೀವನದಲ್ಲಿ ಸೋಲಾಗಿ ಅವ್ರು ಟೀಕೆ ಮಾಡೋದಂತಲ್ಲ. ಸೋತಾಗ ಅವ್ರ ಕೈ ಹಿಡ್ದು ಎಬ್ಬಿಸ್ಬೇಕಾಗಿದೆ ಅವ್ರ ಕೆಲಸ, ನಮ್ಮೆಲ್ಲರ ಕೆಲಸ. ಆದರೆ ಒಳ್ಳೆ ನಾಯಕರಾಗಲಿ ಅನ್ನೋದು ನಮ್ಮದು ಬಯಕೆ. ಆದ್ರೆ ಈಗೇನು ಕಾಂಗ್ರೆಸ್ ಟೀಕೆ ಮಾಡಲಿಕ್ಕತ್ತದಲ್ಲ, ಅದು ಬಿ ಜೆ ಪಿಗೆ ಮುಂದೆ ಟೀಕೆ ಮಾಡ್ಬೋದು. ಇವತ್ತಿನ ಬಿ ಜೆ ಪಿ ಜೊತೆಗೆ ಗೆಳೆತನದ ಇವತ್ತು ಅವ್ರು ಮಾಡ್ತಾ ಇಲ್ಲ. ನಿಜವಾಗಿ ಅವ್ರು ತಮ್ಮನ್ನು ತಾವು ವಿಮರ್ಶೆ ಮಾಡಿಕೊಂಡು ಬಿ ಜೆ ಪಿ ವಿಮರ್ಶೆ ಮಾಡಿ ಕಾಂಗ್ರೆಸ್ಸಿನ ಪಟ್ಟು ಮಾಡಿದ್ರೆ ಇನ್ನೂ ಹೆಚ್ಚು ಮಾತಿಗೆ ತೂಕು ಬರ್ತೈತೆ. ಅವರು ಅದನ್ನು ಮಾಡಲಾರ್ದು ಕೇವಲ ಕಾಂಗ್ರೆಸ್ ಟೀಕಾ ಮಾಡಿ ತಾವು ಸಜ್ಜನರಪ್ಪ ಕಾಂಗ್ರೆಸ್ಸಿಗರು ಈಗ ಅಂದಾಗ ಸರ್ ಕಾಂಗ್ರೆಸ್ಸಿಗರು ಅವರೆಲ್ಲ ಮಾತಾಡ್ತಾರೆ. ಇವ್ರ ಬದಲಾಗೆ ಇವ್ರದ್ದೇನು ರೀ ಅಜ್ಜ ಅವ್ರ ನಂತರ ಮಗ ಮೊಮ್ಮಗ ಆಡಳಿತ ಮಾಡ್ತಾರೆ. ಭ್ರಷ್ಟಾಚಾರ ಇವ್ರ ಮೇಲೆ ಇವ್ರು ಅಜ್ಜನ ಮೇಲೆ ಕಾದ ಈ ನಿಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆಯೊಳಗೆ ತುಂಡು ಗುತ್ತಿಯೊಳಗೆ ಇವರು ತಿಂದಾರಂಥ ಆರೋಪಗಳಿದ್ದಾವೆ. ಇವ್ರು ಸಾಕಷ್ಟು ಆರೋಪಗಳಿದ್ದಾವೆ. ಹಂಗೆ ಆರೋಪ ಮಾಡ್ತಾ ಇರ್ತಾವೆ. ಸಿದ್ಧಾಗೋದು ನಮ್ಮ ಅದು ಬೇರೆ. ಹೀಗಾಗಿ ಭ್ರಷ್ಟಾಚಾರ ಆಯಿತು, ಪ್ರಜಾಪ್ರಭುತ್ವ ಆಯಿತು, ಎರಡೂ ಉಳಿಬೇಕಾದ್ರೆ ಮೊದಲ ನಾವು ಅದನ್ನು ಅಳವಡಿಸ್ಕೋಬೇಕಂತ ಹೇಳ್ತಾ, ಆದರೂ ನಿಖಿಲ್ ಕುಮಾರಸ್ವಾಮಿಗಳಿಗೆ ಅಟ್ಲೀಸ್ಟ್ ಇದು ಮಾತಾಡಿದ್ರಲ್ಲ ಸಂತೋಷ ಪಡೋಣ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯ ಕೈಗೊಂಡು ಬಂದನೆ.